ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ಯಾಕೆ ಅಲ್ಲಿ ಸುಮ್ಮನೆ ಕೂತಿದ್ಯಾ? ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ದ? ಜಗಳ ಆಡಿಲ್ಲ ಕಣೋ. ಮುಂದೆ ನನ್ನ ಲೈಫ್ ಹೇಗೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಏನಾದ್ರೂ ಕಿತಾಪತಿ ಮಾಡ್ಕೊಂಡ್ ಬಯಸ್ಕೊಂಡ್ಯಾ? ಬಯಸ್ಕೊಂಡಿಲ್ಲ. ಮತ್ ಯಾಕೆ ಇವತ್ತು ಆಟಕ್ಕೂ ಬರ್ಲಿಲ್ಲ? ಬೇಜಾರು. ಯಾಕೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಬೇಜಾರಾ? ನನ್ಗಂತೂ ಫುಲ್ಲು ಖುಷಿ. ಹೊಸ ಶೂಸು, ಹೊಸ ಯೂನಿಫಾರ್ಮು ಎಲ್ಲ ಹಾಕೊಂಡು ಹೋಗ್ಬೋದು. ನಮ್ಮಮ್ಮ ನನಗೆ ಹೊಸ ಬ್ಯಾಗ್ ಕೂಡ ಕೊಡಿಸ್ತಾರೆ ಗೊತ್ತಾ? ನನ್ ಸ್ಕೂಲ್ಗೆ ಹೋಗಕ್ಕೆ ಏನು ಬೇಜಾರಿಲ್ಲ ಕಣೋ. ಮತ್ತೇನು? ಸೀತಮ್ಮ ಮದ್ವೆ ಆದ್ಮೇಲೆ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀವಿ. ಅಲ್ಲಿ ಅನಿಕಿತ್ ಅಂತ ಒಬ್ಬ ಇದ್ದಾನೆ. ಎಲ್ರು ಹೇಳ್ತಾರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ ಆಗ್ತೀವಿ ಅಂತ. ಆದ್ರೆ ಅವನು ಬೇರೆ ತರ ಅಂದ್ರೆ ಅವನು ತುಂಬಾ ಜೋರು, ಬರೀ ಜಗಳ ಆಡ್ತಾನೆ. ನನ್ಕಿಂತ ಜೋರ? ನನ್ಕಿನ್ನ ಜಗಳ ಮಾಡ್ತಾನಾ? ಶ್ರೇಯಸ್, ನೀನ್ ತುಂಬಾ ಒಳ್ಳೆಯವನು ಕಾಣೋ. ಆದ್ರೆ ಅವನ್ಗೆ ತುಂಬಾ ಕೊಬ್ಬು, ಬರೀ ಜಗಳ ಆಡ್ತಾನೆ. ನನ್ನ ಫ್ರೆಂಡ್ ಹೇಳಿದ್ದಾರೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಸ್ತೀನಿ ಅಂತ. ಆದ್ರೆ ಅವನು ನನ್ನ ಜೊತೆ ಹೇಗ್ ಫ್ರೆಂಡ್ ಆಗ್ತಾನೆ ಅಂತ ನನ್ಗೆ ಗೊತ್ತಿಲ್ಲ. ಅಲ್ಲಿ ನೀವ್ ಯಾರು ಇರಲ್ಲ ಆಟ ಆಡೋಕೆ ಅಂತ ಬೇಜಾರಾಗ್ತದೆ ಕಣೋ. ಏ ಸಿಹಿ, ನಿನ್ ಬೆಸ್ಟ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಜೊತೆನೆ ಆಡು. ಸಂಡೇ ಇಲ್ಲಿಗೆ ಬಂದ್ಬಿಡು, ಎಲ್ಲರೂ ಸೇರಿ ಆಡೋಣ. ಕರೆಕ್ಟ್ ಐಡಿಯಾ ಕಣೋ. ನನ್ನ ಫ್ರೆಂಡಿಗೆ ಹೇಳಿ ಇಲ್ಲೇ ಬಂದ್ಬಿಡ್ತೀರಿ. ಸರಿ ಬಾ, ಇವಾಗ ಆಟ ಆಡೋಣ. ನೋಡಿ ನೋಡಿ ಹೇಗ್ ಗುರಾಯಿಸಿದಿರ ಅವಳನ್ನ ಅಂತ. ನೀವ್ ಈ ತರ ನೋಡಿದ್ರೆ ಅವಳು ಹೇಗೆ ಓಪನ್ ಅಪ್ ಆಗ್ತಾಳೆ ನಿಮ್ಮ ಹತ್ರ? ಫೈನ್, ಅವಳು ರಾಮು ಅನ್ನೋ ಹುಡುಗನ ಇಷ್ಟಪಡ್ತೀಯಾಳೆ. ಜಾಸ್ತಿ ಅವಳಿಗೇನು ಗೊತ್ತಿಲ್ಲ, ಯಾಕಂದ್ರೆ ಈಗಷ್ಟೇ ಪರಿಚಯ ಆಗಿರೋದು. ಯಾರು ಎತ್ತ ಏನು ಅಂತ ನಾವು ಮೀಟ್ ಮಾಡಿ ವಿಚಾರಿಸ್ಬೇಕು. ಇಷ್ಟೇ ಮ್ಯಾಟ್ರು. ನೀವು ಜಾಸ್ತಿ ಸೀನ್ ಕ್ರಿಯೇಟ್ ಮಾಡಿ ಅವಳನ್ನ ಹೆದರಿಸ್ಬೇಡಿ. ಆಯ್ತು, ಫೋನ್ ಮಾಡಿ ಅವನಿಗೆ ಬರಕೇಳಿ, ನಾನು ಹತ್ರ ಮಾತಾಡ್ಬೇಕು. ಇದೇನು ಹೇಳ್ತಿದ್ದಾಳೆ ಇವಳು? ಅವನ ಹೆಸರು ರಾಮುನ, ಮತ್ತು ಅವನ ನನ್ನ ಹತ್ರ ರಜನಿಕಾಂತ್ ಅಂದ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಈಸಿ ಅಮ್ಮ. ಈ ಲವ್ ಮಾಡ್ತಿರೋನ್ನ ಮದುವೆ ಮಾಡ್ಸೋದಿದೆಯಲ್ಲ ಅದೇ ಕಷ್ಟ. ಪ್ರಿಯಾ, ನನಗೇನೋ ಆ ಹುಡುಗ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ವಾರ್ಡ್ ಮತ್ತೆ ಶುರು ಮಾಡಿದ್ಯಾ? ನೀನ್ ನೋಡಿದ್ಯಾ ಅಟ್ಲೀಸ್ಟ್ ಅವನ್ನ? ಹ್ಞೂ ಕಣೆ, ಮೊನ್ನೆ ಅಂಜು ಜೊತೆ ಅವ್ನು ಮಾತಾಡ್ತಾ ಇದ್ದಾಗ ನಾನು ನೋಡಿದೆ. ಆಮೇಲೆ ಹೀಗೆ ಅವನನ್ನು ಮಾತಾಡಿಸಿದಾಗ ಕೇಳಿದೆ ನಿನ್ನ ಹೆಸರೇನು ಅಂತ. ಅವನು ರಜನಿಕಾಂತ್ ಅಂತ ಹೇಳ್ದ. ಈಗ ನೀನೇ ಹೇಳು, ನನ್ನ ಹತ್ರ ಯಾಕೆ ಒಂದು ಸುಳ್ಳು ಹೇಳಬೇಕು ಹೇಳು? ರಜನಿಕಾಂತ? ಹ್ಞೂ ಪ್ರಿಯಾ. ಓ ಗಾಡ್, ಹಾಗಿದ್ರೆ ಯಾರು ಅವಳನ್ನ ಯಾಮಾರಿಸ್ತೀಯಾರೆ? ನೀನ್ ಲವ್ ಮಾಡ್ತಿರೋ ಹುಡುಗ ಸರಿ ಇಲ್ಲ, ನಿನ್ನ ಹತ್ರ ಸುಳ್ಳು ಹೇಳ್ತೀನಿ ಅಂತ ಹೇಗೆ ಹೋಗಿ ಹೇಳೋದು ಅವಳ ಹತ್ರ? ಪಾಪದ ಹುಡುಗಿ ಅದು. ಛೇ, ಹೇಗಿದ್ರು ಮನೆಗೆ ಬರ್ತೀಯನಲ್ಲ, ಆಗ್ಲೇ ವಿಚಾರಿಸೋಣ. ಅವ್ನು ಸರಿ ಇಲ್ಲ ಅಂದ್ರೆ ಮುಂದುವರ್ಸೋದು ಬೇಡ ನಾವು. ತಗೊಳ್ಳಿಪ್ಪ, ಮೊದಲು ತಿಂಡಿ ತಿನ್ಬಿಡಿ, ಆಮೇಲೆ ಕೆಲಸ ಶುರು ಮಾಡಿ. ಅಯ್ಯೋ ಪರವಾಗಿಲ್ಲ ಬೇಡಮ್ಮ. ಅವಲಕ್ಕಿನ ಬೇಡ ಅನ್ಬಾರ್ದಂತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನಿ. ಹೌದು, ನೀವು ಟೀ ಕುಡಿತೀರೋ ಕಾಫಿ ಕುಡಿತೀರೋ? ಟೀ. ಹಾಂ. ಓಹೋ, ಏನು ಫೋಟೋ ಶೂಟರಿಗೆ ಉಪಚಾರ ನಡೀತಿದೆ? ಓ ಅಜ್ಜಿ, ನನಗೂ ತಿಂಡಿ ತಂದ್ಕೊಡಿ. ಬರೋದು ಲೇಟ್ ಆಗುತ್ತೆ ಅಂತ ಏನೂ ತಿಂದು ಬಂದಿಲ್ಲ. ತರ್ತೀನಿ. ಇದೇನಪ್ಪ ಕ್ಯಾಮ್ರಾ? ಹಾಯ್ ಫ್ರೆಂಡ್. ಹಾಯ್. ಬನ್ನಿ ಅಳಿ ಅಂದ್ರೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ. ಆಲ್ ಸೆಟ್ ಬಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ನೀನ್ ಬಂದಿದ್ದಕ್ಕೆ. ಯು ವೆಲ್ಕಮ್ ಬಂಗಾರ. ಫ್ರೆಂಡ್, ನಿಮ್ಮನೇಲಿ ಫೋಟೋ ಶೂಟ್ ನಡ್ತಿದೆ ಅಂದ್ರೆ ನಮ್ಮನೇಲೂ ಫೋಟೋ ಶೂಟ್ ನಡಿಬೇಕಲ್ವಾ? ಅದಕ್ಕೆ ನಾಯ ಅಂತಾರೆ. ಹಂಗಂದ್ರೇನೆ ನಾಯ ಅಜ್ಜಿ, ನಿಮ್ಗೆ ಅಷ್ಟು ಗೊತ್ತಿಲ್ಲ. ಸಿ ಬಿಡ. ಯು ಮೀನ್ ನ್ಯಾಯ. ಕರೆಕ್ಟ್ ಫ್ರೆಂಡ್, ನ್ಯಾಯ. ನಾನು ಹೇಳಿದ್ದು ಯಾರಿಗೂ ಒಂದು ಅರ್ಥ ಆಗಲ್ಲ. ನನ್ಗೆ ಅರ್ಥ ಆಯ್ತಲ್ಲ ಬಂಗಾರ. ಬಾ ಫ್ರೆಂಡ್. ಇದಮ್ಮ, ನೀನೇನೋ ರೆಡಿ ಆಗಿಲ್ವಾ?
ಸಾರಿ ಲೇಟ್ ಆಯ್ತಾ ಒಂದು 2 ಮಿನಿಟ್ಸ್ ಕೊಡಿ ಆಯ್ತಾ ನಾನು ಬಂದೆ. ನಾನು ಸೀತಾ, ನೀವಿವಾಗ ಹೇಗಿದ್ದೀರೋ ಸಖತ್ತಾಗಿ ಕಾಣ್ತಾ ಇದ್ದೀರಾ. ಈಗ ರಾಮ್, ಈಗ ನಾನು ದಿನ ಹಾಕೋ ಬಟ್ಟೆ ಫೋಟೋಶೂಟಿಗೆ ನಾನು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಥಿಂಗ್ ಡೂಯಿಂಗ್. ನೀವು ಯಾವಾಗಲೂ ಎಲ್ಲರಿಗೂ ರೆಡಿಯಾಗಿ ಹಾಗೆ ರೆಡಿಯಾಗಿ ಹೀಗೆ ರೆಡಿಯಾಗಿ ಅಂತ ಹೇಳಿ ಫೋಟೋ ಶೂಟ್ ಮಾಡ್ತಿರಲ್ಲ, ನಾವು ಡೈಲಿ ಹೇಗಿರ್ತೀವೋ ಹಾಗೆ ನ್ಯಾಚುರಲ್ ಆಗಿ ಯಾಕೆ ತೆಗಿಬಾರ್ದು? ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಐಡಿಯಾ ತದ. ಸೀತಾ, ನಾವು ಯಾಕೆ ಈ ಕಾನ್ಸೆಪ್ಟಲ್ಲಿ ಫೋಟೋ ಶೂಟ್ ಮಾಡಿಸ್ಬಾರ್ದು? ಅ ಡೇ ಇನ್ ರಾಮ್ ಅಂಡ್ ಸೀತಾಸ್ ಲೈಫ್ ಅನ್ನೋ ಥರ. ಇದು ತುಂಬಾ ಚೆನ್ನಾಗಿದೆ, ನನಗೆ ಓಕೆ ಇದೆ. ಆಸಮ್. ಹಂಗಿದ್ರೆ ನಾವು ಇದೇ ಕಾನ್ಸೆಪ್ಟಲ್ಲಿ ಫೋಟೋ ಶೂಟ್ ಮಾಡಿಸೋಣ. ಫಾರ್ ಎಕ್ಸಾಂಪಲ್, ಈ ಮನೇಲಿ ನಾವು ಕಳೆದಿರೋ ಬ್ಯೂಟಿಫುಲ್ ಮೆಮರೀಸ್ನ ರಿಕಲೆಕ್ಟ್ ಮಾಡೋಣ. ಆಮೇಲೆ ದಿನನಿತ್ಯದಲ್ಲಿ ನಾವು ಹೇಗೆ ಕಾಲ ಕಳೆದ್ವಿ ಅನ್ನೋ ಥರ ಫೋಟೋ ಶೂಟ್ ಮಾಡಿಸೋಣ. ಓಕೆ ಓಕೆ, ಒಂದು ನಿಮಿಷ. ಹಾಂ, ನಿಮಿಷ ರಘು, ಡೋರ್ ಹತ್ರ ಈ ಪೋಸ್ಟರ್ ಹಾಕ್ತೀವಿ. ಸೊ ನಾವು 3 ಜನ ಎಲ್ಲ ಫುಲ್ ಫ್ಯಾಮಿಲಿ ಬರೋ ಥರ ಒಂದು ಪಿಕ್ಚರ್ ತೆಗಿಬೋದಾ? ಸ್ಟಿಲ್ ಫೋಟೋ. ಓಕೆನಾ? ಯಾ, ಪರ್ಫೆಕ್ಟ್. ಬನ್ನಿ ಆಗ್ಬಿಟ್ಟ. ಹೇಗಿದ್ದೀರೋ ಹಾಗೆ ಬನ್ನಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬನ್ನಿ ಪಾಪುಟ, ಕಮ್ 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 ಕಮ್. ಪಾಪಚ್ಚೆ, 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 ಬಾಗಿಲು ತೆಗೆ. ನಾನು ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಎಂಗೇಜ್ ಬರ್ತಿದ್ದೆ. ಯಾರ ಹತ್ರ ಮಾತಾಡ್ತಿದ್ದೆ? ನನಗೆ ಗೊತ್ತು ನೀನು ಅವನ ಹತ್ರನೇ ಮಾತಾಡ್ತಿದ್ದೆ ಅಂತ. ನಾನು ನಿನಗೆ ಹೇಳಿದ್ದೆ ತಾನೆ, ಅವನಿಗೆ ಫೋನ್ ಮಾಡಿ ಮನೆಗೆ ಕರಿ, ನಾನು ಅವನ ಹತ್ರ ಮಾತಾಡಬೇಕು ಅಂತ. ಫೋನ್ ಮಾಡಿದ್ದ ಅವನಿಗೆ? ಮತ್ತೆ ಯಾಕೆ ಬಂದಿಲ್ಲ ಅವನು? ಪಾಪಚ್ಚಿ, ನನಗೆ ಇದೆಲ್ಲ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಪ್ಲೀಸ್ ಅಶೋಕ್, ನೀವು ಈ ಥರ ಎಲ್ಲ ಮಾತಾಡಿದ್ರೊಳಗೆ ಬೇಜಾರಾಗತ್ತೆ. ನಾನು ಕರೆಕ್ಟಾಗೇ ಹೇಳ್ತಿದ್ದೀನಿ ಪ್ರಿಯಾ. ನೋಡು ಪಾಪಚ್ಚಿ, ರಾಮ್ ಮದುವೆ ತಯಾರಿ ನಡೀತಾ ಇದೆ. ಇದ್ರ ಮಧ್ಯ ಇದನ್ನೆಲ್ಲ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಅವ್ನಿಗೇನು ಹೇಳ್ದೇನೆ ಸುಮ್ಮನಿರಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಸದ್ಯಕ್ಕೆ ನಾನು ಅವ್ನಿಗೇನು ಹೇಳಿಲ್ಲ. ಆದರೆ ಈ ನಿನ್ನ ವಿಷಯ ಇತ್ಯರ್ಥ ಆಗುವವರೆಗೂ ನನಗೆ ನೆಮ್ಮದಿ ಇಲ್ಲ. ಯಾವಾಗ ಬರ್ತಾನೆ ಅವನು? ಬರೋದಕ್ಕೆ ಹೇಳಿದ್ದೀನಣ್ಣ. ಅವನದೊಂದು ನಿಜವಾದ ಪ್ರೀತಿ ಆಗಿದ್ದಿದ್ರೆ ಇಷ್ಟೊತ್ತಾಗಲೇ ಅವ್ನು ಬರ್ತಿದ್ದ. ನನಗೆ ಮುಖ ತೋರ್ಸಕ್ಕೆ ಯಾಕೆ ಭಯ ಅವನಿಗೆ? ಹಾಂ, ಹಂಗಲ್ಲ ಅಣ್ಣ, ಅದು ಮನೆಯವರೇ ಕರೆದಿದ್ದಾರೆ ಅಂದಮೇಲೆ ಅವ್ನು ಬಂದಿಲ್ಲ ಅಂದಮೇಲೆ ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಪಾಪಚ್ಚಿ, ನೀನು ಅವನ್ನ ಮರ್ತ್ಬಿಡೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಅವನು ದೊಡ್ಡ ದಗಲ್ಬಾಜಿನೇ. ನೋಡಿದ್ರೇನೆ ಗೊತ್ತಾಗತ್ತೆ ಇವಳನ್ನು ಯಾಮಾರಿಸ್ತಿದ್ದಾನೆ. ಇವಳಿಗದು ಅರ್ಥ ಆಗ್ತಿಲ್ಲ ಅಷ್ಟೇ. ಒಂದ್ಸತಿನೂ ಅವ್ರನ್ನ ಮೀಟ್ ಮಾಡದೆ ಈ ಥರ ಡಿಸೈಡ್ ಮಾಡೋದು ತಪ್ಪು ಅಶೋಕ್. ಹೌದು ಅಣ್ಣ, ಒಂದ್ಸಲ ಅವಕಾಶ ಮಾಡಿಕೊಡು. ನಾನು ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ, ನಿಮ್ಮನ್ನು ಮೀಟ್ ಮಾಡಕ್ಕೆ ಹೇಳ್ತೀನಿ. ಪ್ಲೀಸ್ ಅಣ್ಣ, ಇನ್ನೊಂದ್ಸಲ ಅವಕಾಶ ಮಾಡಿಕೊಡು ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.